ಕಯಾದು ಬಿಡು ಅವನನ್ನು. ನನಗೆ ಹೃದಯವೇ ಇಲ್ಲ, ಕಟುಕನೆಂದು ಭಾವಿಸಿರುವೆಯಾ? ಕಂದ, ತಂದೆಯವರು ಕರೀತಿದ್ದಾರೆ, ಹೋಗಪ್ಪ. ಪ್ರಹ್ಲಾದ, ಏನು ನೀನು ನನ್ನ ಆ ಜನ್ಮ ಶತ್ರುವಾದ ಆ ಜನ್ಮ ಶತ್ರುವಿನ ನಾಮಸ್ಮರಣೆಯನ್ನು ಮಾಡುತ್ತಿರುವೆಯಂತೆ ಅಲ್ಲ? ಬಿಟ್ಟು ಬಿಡು. ತಂದೆ, ನಾರಾಯಣನೊಬ್ಬನೇ ಸತ್ಯ, ನಿತ್ಯ ಎಲ್ಲ. ನಾರಾಯಣನಂತೆ ನಾರಾಯಣ, ನನ್ನ ಆ ಜನ್ಮ ಶತ್ರಿ ವೈರು ನಿನಗೆ ಸತ್ಯನೇ, ನಿತ್ಯನೇ? ನಾನೇ ಸತ್ಯ, ನಾನೇ ನಿತ್ಯ, ನಾನೇ ಪರಮಾತ್ಮ, ನಾನೇ ಭಗವಂತ, ನಾನೇ ಎಲ್ಲ. ಇಲ್ಲ ತಂದೆ, ಮನುಷ್ಯರಕ್ಕಾದ ನಾವು ದೇವರ ಗುಲಾಮರು. ನಾವಲ್ಲ ಸತ್ಯ, ನಾವಲ್ಲ ನಿತ್ಯ. ಆ ನಾರಾಯಣನೇ ಸತ್ಯ, ನಿತ್ಯ ಎಲ್ಲ. ಆ ಭಗವಂತ ಹುಟ್ಟು ಸಾವಲಿದವನು, ಈ ಪರಮಾತ್ಮ ಸಾವನ್ನೇ ಗೆದ್ದವನು. ಇಲ್ಲ ತಂದೆ, ನೀವು ತಪ್ಪು ತಿಳಿದುಕೊಂಡಿದ್ದೀರಿ. ನಾರಾಯಣನೇ ಸತ್ಯ, ನಿತ್ಯ ಎಲ್ಲ. ಕಯಾದು ಇವನು ನನ್ನ ಮಗನಲ್ಲ, ಯಾವುದೋ ಜನ್ಮದಲ್ಲಿ ನನ್ನ ಹುಟ್ಟಿದ ಶತ್ರು ಅಂತ ಕಾಣುತ್ತೆ. ಮಗು ಪ್ರಹ್ಲಾದ, ತಂದೆಯವರ ಮಾತಿಗೆ ಹಾಗೆಲ್ಲ ನುಡಿಯಬೇಡಪ್ಪ. ತಂದೆಯವರ ಮಾತನ್ನು ಪಾಲಿಸು. ತಂದೆ, ನಾರಾಯಣನೊಬ್ಬನೇ ಸತ್ಯ, ನಿತ್ಯ ಎಲ್ಲ. ನಾವು ಅವನ ನಾಮಸ್ಮರಣೆಯನ್ನು ಮಾಡುತ್ತಾ ನಮ್ಮ ದಿನಗಳನ್ನು ಇಲ್ಲಿ ಕಳೆಯಬೇಕಷ್ಟೇ ತಂದೆ. ಪ್ರಹ್ಲಾದ, ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ನೀನು ಏನು ನಾನು ಉಪದೇಶ ಮಾಡುತ್ತೀನೋ ಅದನ್ನು ಪಾಲಿಸಿದರೆ ಸಾಕು. ತಂದೆ, ನಾರಾಯಣನೊಬ್ಬನಿಂದಲೇ ನಾವು ಇಲ್ಲಿ ಜೀವಿಸುತ್ತಿರುವುದು, ನಾರಾಯಣನಿಂದಲೇ ನಾನು ಉಸಿರಾಡುತ್ತಿರುವುದು. ನೀನು ಬೇಕಾದರೆ ನನ್ನ ಉಸಿರಾಟವನ್ನು ನಿಲ್ಲಿಸು ಎಂದರೆ ನಿಲ್ಲಿಸುವೆನು, ಆದರೆ ನಾರಾಯಣ ಸ್ಮರಣೆಯನ್ನು ಹೇಗೆ ನಿಲ್ಲಿಸಲಿ ಹೇಳು ತಂದೆ, ನೀನೇ ಹೇಳು. ಕಯಾದು, ಇವನ ಮಾತನ್ನು ಕೇಳುವಂತೆ ಕಾಣುತ್ತಿಲ್ಲ. ಯಾರಲ್ಲಿ ಕರೆದುಕೊಂಡು ಹೋಗಿ ಇವನನ್ನು ಅಗ್ನಿಯಲ್ಲಿ ಹಾಕಿ. ಸತ್ತೋಗ್ತಾನೆ. ಮತ್ತೆ ನಾರಾಯಣ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ, ಪನ್ನಗ ಶಯನ ಪವನಹರಣ, ಪನ್ನಗ ಶಯನ ಪವನಹರ. ಅಗ್ನಿಯು ಕೂಡ ನಿನ್ನನ್ನು ಏನು ಮಾಡಲಾಗಲಿಲ್ಲವೇ ಪ್ರಹ್ಲಾದ? ನಿಜವಾಗೂ ನಿನ್ನನ್ನು ಪಡೆದ ನಾವೇ ಧನ್ಯರು. ಇವನನ್ನು ಹಿಡಿದುಕೊಂಡು ಹೋಗಿ ಬೆಟ್ಟದಿಂದ ನೂಕಿ. ಬೆಟ್ಟದಿಂದ ಕೆಳಗೆ ನೂಕ್ಬಿಡ್ತಾರೆ. ಮತ್ತೆ ನಮ್ಮ ಪ್ರಹ್ಲಾದ ಬರ್ತಾನೆ. ನಾರಾಯಣ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ. ದೊರೆ, ಇವನನ್ನು ಬೆಟ್ಟದಿಂದ ಕೆಳಗೆ ನೂಕಿದೆವು, ಆದರೂ ಇವನ ಪ್ರಾಣ ಹೋಗಲಿಲ್ಲ. ಯಾವ ಪಿಸಾಚಿಯೋ ನಿನ್ನ ಹೃದಯವನ್ನು ಹೊಕ್ಕಿರುವುದು? ನಮ್ಮ ಪರಮ ವೈರಿಯನ್ನು ಯಾಕೋ ನನ್ನ ಪರಮ ವೈರಿಯನ್ನು ಧ್ಯಾನ ಮಾಡ್ತಿರುವೆ. ನಾನು ಕಣೋ ಈ ಭೂಕೋಕ್ಕೆಲ್ಲ ಒಡೆಯ, ನನ್ನನ್ನು ಪೂಜಿಸೋ. ಇಲ್ಲ ತಂದೆ, ನಮ್ಮ ನಾರಾಯಣನೇ ಈ ಭೂಮಿಗೆಲ್ಲ ಒಡೆಯ. ಅವರೇ ದೇವರು, ಅವರೇ ನಿಜವಾದ ದೇವರು. ನಿನ್ನ ನಾರಾಯಣ ಎಲ್ಲಿದ್ದಾನೋ? ನನ್ನ ನಾರಾಯಣ ಎಲ್ಲ ಕಡೆಯೂ ಇದ್ದಾನೆ ತಂದೆ. ಈ ಕಂಬದಲ್ಲಿ ಅಲ್ಲಿಯೂರಿನ ಅಪ್ಪಾಜಿ, ಈ ಕಂಬದಲ್ಲಿ ಅಲ್ಲಿಯೂರಿನ ಅಪ್ಪಾಜಿ, ನನ್ನ ಪಾಕೆಟ್ ನಲ್ಲಿ ಅಲ್ಲಿಯೂರಿನ ಅಪ್ಪಾಜಿ, ನಮ್ಮ CID ಚೇಂಬರ್, ನಮ್ಮ ಸ್ಟಾಫ್ ರೂಮ್ ನಲ್ಲಿ ಅಲ್ಲಿಯೂರಿನ ಅಪ್ಪಾಜಿ, ನಮ್ಮ 8 ಬಸ್ ನಲ್ಲಿ ಅಲ್ಲಿಯೂರಿನ ಅಪ್ಪಾಜಿ, ನಮ್ಮ ಡೈರೆಕ್ಟರ್ ಸರ್ ಚೇಂಬರ್ ನಲ್ಲಿ ಅಲ್ಲಿಯೂರಿನ ಅಪ್ಪಾಜಿ. ಮತ್ತೆ ಎಲ್ಲೆಲ್ಲಿದ್ದಾನಪ್ಪ ನಮ್ಮ ನಾರಾಯಣ? ನಮ್ಮ ನಾರಾಯಣ ಎಲ್ಲ ಕಡೆನೂ ಇದ್ದಾನೆ ಅಪ್ಪಾಜಿ. ಥ್ಯಾಂಕ್ ಯು.